ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹಾಮುನಿ ಚೌಡೇಶ್ವರಿ ಶಕ್ತಿಪೀಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಚಾರ ಬಂದು, ಎಷ್ಟೋ ಜನ ಕೇಳ್ತಾ ಇದ್ರಿ, ಗುರುಗಳೇ ಚಕ್ರ ಸ್ಥಾಪನೆ ಕ್ಲಾಸು ಕಳೆದ ಬಾರಿ ಮಾಡಿದ್ರಿ, ನಾವು ಯಾಕೋ ಅವಾಗ ಜಾಯ್ನ್ ಆಗೋಕ್ಕೆ ಸಮಯ ಕೂಡ ಬರಲಿಲ್ಲ, ಮತ್ತೊಮ್ಮೆ ಮಾಡಿ ಅಂತ ಕೇಳ್ತಾ ಇದ್ರಿ. ನಿಮಗೋಸ್ಕರ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳ 19 ಮತ್ತು 20ನೇ ತಾರೀಕು ಮತ್ತೆ ಚಕ್ರ ಸ್ಥಾಪನೆ ಕ್ಲಾಸ್ನ ನಾವು ಕ್ಷೇತ್ರದ ವತಿಯಿಂದ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತಲೇ ಇವತ್ತಿನ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವಿಚಾರ ಆಗಲೇ ಹೇಳ್ದಂಗೆ, ಚಕ್ರ ಸ್ಥಾಪನೆ ಅಂದರೆ ಉತ್ಸವ ಮೂರ್ತಿಗಳಿಗೆ ಸಂಬಂಧಪಟ್ಟಂಗೆ ಅಥವಾ ಸ್ಥಿರ ಬಿಂಬಗಳಿಗೆ ಸಂಬಂಧಪಟ್ಟಂಗೆ ಚಕ್ರ ಸ್ಥಾಪನೆ ಬಗ್ಗೆ ಎಷ್ಟೋ ಜನ ಈಗ ಯೂಟ್ಯೂಬ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಎಷ್ಟೋ ವೀಡಿಯೋಸ್ ನೀವು ನೋಡ್ತಾ ಇದ್ದೀರಾ. ನಮಗೂ ಎಷ್ಟೋ ಜನ ಹೇಳಿದ್ದಾರೆ. ಆದರೆ ಎಲ್ಲರಲ್ಲೂ ಬರ್ತಾ ಇರೋಂಥ ಒಂದೇ ಪ್ರಶ್ನೆ, ಗುರುಗಳೇ ನಾವು ಚಕ್ರ ಸ್ಥಾಪನೆ ನಮ್ಮ ಕಾಲು ಮಾಡೋಂಥ 90% ಜನ ಹೇಳೋದು ಒಂದೇ ವಿಚಾರ, ಗುರುಗಳೇ ನಾವು ಚಕ್ರ ಸ್ಥಾಪನೆ ಮಾಡಿಸಿದ್ದೀವಿ, ಆದರೆ 3 ತಿಂಗಳು ಚೆನ್ನಾಗಿತ್ತು, ಆಮೇಲೆ ಹೋಗ್ತಾ ಅದು ಕೆಲಸನೂ ಮಾಡ್ತಾಯಿಲ್ಲ, ಏನೂ ದಾರಿನೂ ಆಗ್ತಾಯಿಲ್ಲ, ಬಂದಂಥವ್ರಿಗೂ ಸಮಸ್ಯೆ ಆಗ್ತಾಯಿದೆ, ಅಂದ್ಕೊಂಡಂಥ ಕೆಲಸ ಕಾರ್ಯ ನಡೀತಾ ಇಲ್ಲ, ಜನನೇ ಬರ್ತಾಯಿಲ್ಲ ಅಂತ ಕೇಳ್ತೀರಾ. ಫಸ್ಟು ಕಾಲ್ ಮಾಡಿ ಕೇಳುವಂಥದ್ದು ನಮಗೆ ಜನಾಕರ್ಷಣೆ ಯಂತ್ರ ಮಾಡಿಕೊಡಿ ದೇವಸ್ಥಾನಕ್ಕೆ ಅಂತ ಕೇಳ್ತೀರಾ. ಒಂದು ವಿಚಾರ ಹೇಳ್ತೀನಿ, ಜನಾಕರ್ಷಣೆ ಯಂತ್ರ ಏನಕ್ಕೆ ಬೇಕು? ಜನ ಬರಲಿ ಅಂತ. ಸರಿ, ಜನ ಬಂದಮೇಲೆ ತಾವೇನು ಮಾಡ್ತೀರಾ? ಅಲ್ಲಿ ಶಕ್ತಿನೇ ಸ್ಥಿರ ಇಲ್ಲ ಅಂದಮೇಲೆ ಬಂದಂಥ ಜನ 1 ವಾರ ಬರ್ತಾರೆ, 2 ವಾರ ಬರ್ತಾರೆ, ಅವ್ರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದಾಗ ಬೇರೆ ಕಡೆ ಹೋಗೋದು ಸರ್ವೇ ಸಾಮಾನ್ಯ. ಯಾಕಂದರೆ ನಾವು ಮಾಡೋದು ಅದೇ ಸಮೇತ. ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಕಾಯಿಲೆ ಮೇಲಾಗಿಲ್ಲ ಅಂತ ಬಂದಾಗ ಮತ್ತೊಂದು ಹಾಸ್ಪಿಟ್ಲಿಗೆ ಹೋಗ್ತೀವಪ್ಪ. ಎಷ್ಟು ದಿವಸ ಅಂತ ಒಂದೇ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗುತ್ತೆ? ನಮ್ಮ ಜನನೂ ಅದೇನೆ, ನೀವು ಮಾಡ್ತಾ ಇರೋ ತಪ್ಪು ಅದೇನೆ. ಆದ್ದರಿಂದ ಆ ಥರ ಸಮಸ್ಯೆ ಆಗಬಾರ್ದು ಅಂತಲೇ ನಿಮ್ಮ ದೇವತೆಗಳ ಚಕ್ರ ಸ್ಥಾಪನೆ ನೀವೇ ಮಾಡೋದು ಕಲೀರಿ ಅನ್ನೋ ಉದ್ದೇಶದಿಂದನೇ ಈ ಚಕ್ರ ಸ್ಥಾಪನೆ ಬಗ್ಗೆ ನಾವು ಈ ಕ್ಲಾಸ್ ಮಾಡ್ತಾಯಿದ್ದೀವಿ. ಕಳೆದ ಬಾರಿ ವಿಡಿಯೋಗಳಲ್ಲಿ ಚಕ್ರ ಸ್ಥಾಪನೆ ಅಂದರೆ ಏನು, ಯಂತ್ರಗಳೇನು, ಯಂತ್ರಗಳ ಮಹತ್ವ ಏನು, ಮತ್ತು ಚಕ್ರ ಸ್ಥಾಪನೆಗೆ ಬೇಕಾದ ವನಸ್ಪತಿಗಳು ಯಾವ್ದು ಅನ್ನೋದು ಸಮೇತ ವಿಡಿಯೋ ಮಾಡಿಕೊಟ್ಟಿದ್ದೀವಿ. ಇದುವರೆಗೂ ನಮ್ಮ ಕ್ಷೇತ್ರದ ವತಿಯಿಂದನೇ ಮೊದಲ ಬಾರಿಗೆ, ಅರ್ಥ ಆಯ್ತಲ್ವಾ, ಯಾರು ಚಕ್ರಗಳನ್ನ ಲೈವಲ್ಲಿ ನೋಡಿಸಿದ್ದಿಲ್ಲ, ವನಸ್ಪತಿಗಳ ಹೆಸರು ಸಮೇತ ಹೇಳ್ದವ್ರಿಲ್ಲ. ನಮ್ಮ ಕ್ಷೇತ್ರ ವತಿಯಿಂದ ನಾವೇ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರುವಂಥದ್ದು. ನಮ್ಮ ಕ್ಷೇತ್ರದ ಯೂಟ್ಯೂಬ್ ಲಿಂಕಲ್ಲಿ ಇದೆ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಬೋದು. ಒಂದು ಲಾಸ್ಟ್ ಟೈಮ್ ಕಳೆದ ಬಾರಿ ಭದ್ರಕಾಳಿಗೆ ಸಂಬಂಧಪಟ್ಟಂಗೆ ಮಾಡಿದ್ದೀವಿ, ರಕ್ತ ಚೌಡೇಶ್ವರಿ ಸಂಬಂಧಪಟ್ಟಂಗೆ ಮಾಡಿದ್ದೀವಿ, ಅಯ್ಯಪ್ಪ ಸ್ವಾಮಿದು ಮಾಡಿದ್ದೀವಿ, ಕೆಲವೊಂದು ಇನ್ನೂ 1-2 ಚೌಡೇಶ್ವರಿ ಸಂಬಂಧಪಟ್ಟಂಗೆ ಮಾಡಿದ್ವಿ, ಇನ್ನೊಂದು ಕೆಲವೊಂದು ನಾನಾ ರೀತಿಯ ದೇವರುಗಳಿಗೆ ಸಂಬಂಧಪಟ್ಟಂಗೂ ಮಾಡಿದ್ದೀವಿ, ಮತ್ತು ಇವತ್ತೊಂದು ದಿವಸ ಒಂದು ಶನಿದೇವರ ದಂಡಕ್ಕೆ ಸಂಬಂಧಪಟ್ಟಂಗೂ ಸಮೇತ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಟೈಮಲ್ಲೂ ನಾನು ವಿಡಿಯೋ ಮಾಡಿಕೊಂಡು ಎಷ್ಟೋ ಜನ ಕೇಳೋ ಪ್ರಶ್ನೆ ಏನು ಅಂದರೆ, ಗುರುಗಳೇ ವಿಡಿಯೋ ನನಗೆ ಆ ದೇವ್ರದ್ದು ಹಾಕ್ರಿ, ಈ ದೇವ್ರದ್ದು ಹಾಕ್ರಿ ಅಂತ ಕೇಳ್ತೀರಾ. ವಿಡಿಯೋದಲ್ಲೇ ನೀವೆಲ್ಲ ಕಲಿಯೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ರಿ. ಇನ್ನೊಂದು, ಯಂತ್ರಗಳು ಫೋಟೋ ಕಳಿಸಿ ಅಂತ ಕೇಳ್ತೀರಾ. ಫೋಟೋ ಕಳಿಸಿದ ಮಾತ್ರಕ್ಕೆ ನೀವು ಯಂತ್ರಗಳು ಬರೆದು ಹಾಕ್ಬಿಟ್ರೆ ಅದು ಕೆಲಸ ಮಾಡಲ್ಲ. ಯಾವುದೇ ಒಂದು ಯಂತ್ರ ಕೆಲಸ ಮಾಡಬೇಕಾದ್ರೆ ಅದು ಅದರದೇ ಆದ ವಿಧಿವಿಧಾನ ಇದೆ. ಅದು ಬರೆಯುವಂಥ ಸಮಯ ಕೂಡ ಅಷ್ಟೇ ಮಹತ್ವದಾಗಿರಬೇಕು. ಅದನ್ನು ನಾವು ಬರೆಯುವಂಥ ಸಮಯ, ಲಗ್ನ, ತಿಥಿ, ವಾರ, ನಕ್ಷತ್ರ ಪ್ರತಿಯೊಂದು ನೋಡಬೇಕು. ಒಂದು ಯಂತ್ರ ಬರಿತೀವಿ ಅಂದರೆ ಬರಿತಿದಂಗೆ ಹಾಕ್ಬಿಡ್ಬೋದಾ? ಇಲ್ಲ. ಸರಿಯಾದ ರೀತಿಯ ಪೂಜಾ ಕ್ರಮದಿಂದ ಅದಕ್ಕೆ ಶಾಪ ವಿಮೋಚನೆ ಮಾಡಬೇಕು, ಶುದ್ಧಿ ಮಾಡಬೇಕು, ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು, ಪ್ರತಿನಿತ್ಯ ಧೂಪಗಳಿಂದ ನೈವೇದ್ಯ ಮಾಡ್ತಾ ಹೋಯ್ತು ಅಂದರೆ ಆಗ ಅದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್. ಈಗ ಎಕ್ಸಾಂಪಲ್, ಒಂದು ಬೈಕ್ ತೊಗೊಳ್ಳಿ, ನೀವು ಪೆಟ್ರೋಲ್ ಹಾಕ್ಸಿದ್ರೆ ಅದು ಕೆಲಸ ಮಾಡೋದು. ನೀವೇನು ಹಾಕ್ಸಿದ್ದು ಅದು ಓಡು ಎಲ್ಲಿಗೆ ಹೋಗುತ್ತೆ? ಎಲ್ಲೂ ಹೋಗಲ್ಲ. ಕರೆಕ್ಟ್ ಅಲ್ವಾ? ಅದೇ ರೀತಿ ಯಂತ್ರಗಳು ಅಷ್ಟೇ. ನೀವು ಚಕ್ರ ಸ್ಥಾಪನೆ ಮಾಡಿಸ್ಬಿಟ್ಟು ನೀವು ಡೈಲಿ ಏನೂ ಮಾಡ್ದಂಗೆ ವಾರಕ್ಕೊಂದ್ಸರಿ ಹೋಗೋದು, ಪೂಜೆ ಮಾಡೋದು ಮಾಡಿಬಿಟ್ಟು ಅದು ಕೆಲಸ ಮಾಡಿಕೊಡಲ್ಲ. ಒಂದೇ ಯಂತ್ರ ಹಾಕ್ಬಿಟ್ಟು ಎಲ್ಲ ಕೆಲಸ ಮಾಡಿಸ್ಬೋದ ಬಂದಂಥ ಜನಗಳಿಗೆ? ಆಗಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ಒಂದೊಂದು ಯಂತ್ರಗೂ ತನ್ನದೇ ವಿಶಿಷ್ಟವಾದ ಗುಣಗಳಿದೆ. ಒಂದು ಯಂತ್ರ ಅನ್ನೋದು ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡಿಕೊಡ್ತದೆ. ಮೃತ್ಯುಂಜಯ ಯಂತ್ರ, ಧನ್ವಂತರಿ ಯಂತ್ರ ಏನಕ್ಕೋಸ್ಕರ ಮಾಡ್ತಾರೆ? ಆರೋಗ್ಯ ಸಮಸ್ಯೆಗೋಸ್ಕರ ಮಾಡ್ತಾರೆ. ಸುಖ ಸುಮ್ಮನೆ ಆಕ್ಸಿಡೆಂಟ್ ಆಗ್ತಾ ಇದ್ದರೆ ಮಾಡ್ತಾರೆ. ಮನೆ ಒಳಗಡೆ ಒಬ್ರಿಗೆಲ್ಲ ಸಮಸ್ಯೆ ಆಗ್ತಾ ಇದ್ದರೆ ಮಾಡ್ತಾರೆ. ಇದು ಮಹಾಮೃತ್ಯುಂಜಯ ಯಂತ್ರ ಇನ್ನೊಂದಕ್ಕೆ ಬಳಸ್ಬೋದಾ? ಗುರುಗಳು ನಮ್ಗೆ ಧನಾಕರ್ಷಣೆ ಆಗಬೇಕು, ಇದನ್ನು ಪೂಜೆ ಮಾಡಿ ಬರುತ್ತಾ ಅಂತ? ಬರಲ್ಲ. ಯಾಕೆಂದರೆ ಆ ಯಂತ್ರದ ಗುಣ ಅದು. ಯಾವ ಯಂತ್ರನ ಆರಾಧನೆ ಮಾಡಿದ್ರೆ ಏನು ಆಗುತ್ತೆ ಅನ್ನೋದು ನೀವು ತಿಳ್ಕೊಂಡಿರಬೇಕು, ನೀವು ಕಲಿಬೇಕು. ಅದರಿಂದನೇ ಈ ಚಕ್ರ ಸ್ಥಾಪನೆ ಕ್ಲಾಸ್ನ ನಾವು ಮಾಡ್ತಾಯಿದ್ದೀವಿ. ಇದೇ ತಿಂಗಳ ಅನ್ನೋದಕ್ಕಿಂತ ನೆಕ್ಸ್ಟ್ ಮಂತು, ಇದು ಆಗಸ್ಟ್ ತಿಂಗಳಲ್ವಾ, ಮುಂದಿನ ತಿಂಗಳು ಸೆಪ್ಟೆಂಬರ್ 19 ಮತ್ತು 20ನೇ ತಾರೀಕು ನಮ್ಮ ಕ್ಷೇತ್ರದಲ್ಲೇ 2 ದಿನಗಳ ದೇವತಾ ಚಕ್ರ ಸ್ಥಾಪನೆ ಮತ್ತು ದೃಷ್ಟಿ ಪೂಜಾ ಕೈಂಕರ್ಯವನ್ನು ಪ್ರಾಯೋಗಿಕ ಶಿಬಿರ. ಯಾಕಂದರೆ ಶಿಬಿರ ಅಂದರೆ ಸುಮ್ಮನೆ ಬಾಯಲ್ಲಿ ಹೇಳುವಂಥದ್ದಲ್ಲ, ನಿಮ್ಮ ಕಣ್ಣು ಮುಂದೆ 1 ಅಥವಾ 2 ದೇವರುಗಳಿಗೆ ಮಾಡಿ ನೋಡಿಸ್ತೀವಿ.
ಚಕ್ರ ಸ್ಥಾಪನೆ ಅಂದರೆ ಏನು, ಆ ಪ್ರೋಸೆಸ್ ಹೆಂಗಿರುತ್ತೆ, ವನಸ್ಪತಿ ಯಾವ ರೀತಿ ಬಳಸಬೇಕು, ಯಂತ್ರಗಳನ್ನ ಯಾವ ರೀತಿ ನಾವು ಶುದ್ಧಿ ಮಾಡಿ ನಾವು ಬಳಸಬೇಕು, ಪ್ರಾಣ ಪ್ರತಿಷ್ಠಾಪನೆ ವಿಧಿವಿಧಾನ ಏನು. ವನಸ್ಪತಿಗಳು ಅಂತೀನಿ, ವನಸ್ಪತಿ ನೀವು ಅಂಗಡಿಯಿಂದ ತಂದು ಹಾಕ್ಬಿಟ್ರೆ ಕೆಲಸ ಮಾಡಲ್ಲ. ಅಂಗಡಿಯಿಂದ ತಂದರೂ ಸಹ, ಯಾಕಂದ್ರೆ ನಾವು ಅಂಗಡಿಯಲ್ಲೇ ತರೋದು, ಕೆಲವೊಂದು ಸಿಗುವಂಥವು ತೊಗೊತೀವಿ, ಸಿಗದಿರೋವಂಥವು ಅಂಗಡಿಯಲ್ಲಿ ತರ್ತೀವಿ. ಅಂಗಡಿಯಿಂದ ತರ್ತೀವಿ ಯಾಕಂದರೆ ಕೆಲಸ ಮಾಡ್ತಾವ, ಮಾಡಲ್ಲ. ಅದಕ್ಕೂ ಸರಿಯಾದ ರೀತಿಯಂತೆ ಪೂಜಾ ಕ್ರಮದಿಂದ ಅದನ್ನು ಶುದ್ಧಿ ಮಾಡಿ ಶಾಪ ವಿಮೋಚನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಮಾತ್ರ ಅದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಮುಂದಿನ ತಿಂಗಳು 19 ಮತ್ತು 20ನೇ ತಾರೀಕು 2 ದಿವಸದ ಕ್ಲಾಸ್ ಇಟ್ಕೊಂಡಿದ್ದೀವಿ. ಈ ಕ್ಲಾಸಲ್ಲಿ ಏನೇನು ವಿಚಾರ ಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಫಸ್ಟ್ನೇ ವಿಚಾರ ಬಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಯಂತ್ರ, ಯಾವ ದೇವತೆಗಳಿಗೆ ಯಾವ ಯಾವ ಯಂತ್ರಗಳನ್ನು ಬಳಸಬೇಕು, ಯಾವ ಯಾವ ಯಂತ್ರಗಳು ಹಾಕಿದ್ರೆ ಯಾವ ಯಾವ ಸಮಸ್ಯೆ ನಿವಾರಣೆ ಮಾಡಿಕೊಡ್ತದೆ ಅನ್ನೋದ್ರ ಬಗ್ಗೆ ಕ್ಲಾಸ್ ಮಾಡ್ತಾಯಿದ್ದೀವಿ. ಕೇಳ್ಬೋದು, ಗುರುಗಳೇ ಒಂದೇ ಯಂತ್ರದಲ್ಲಿ ಅಷ್ಟು ಕೆಲಸ ಮಾಡಿಸ್ಬೋದಾ? ಇಲ್ಲ, ಆಗಲ್ಲ. ಇನ್ನೊಂದೇನು ಅಂದರೆ ಮನೆಗಳಲ್ಲಿ 100 ಯಂತ್ರ ಒಂದೇ ಜಾಗದಲ್ಲಿ ಇಟ್ಕೊಂಡು ಸ್ಥಾಪನೆ ಮಾಡ್ಕೊಳಕ್ಕಾಗುತ್ತಾ? ಆಗಲ್ಲ. ಯಾಕಂದ್ರೆ ಒಂದೊಂದು ಯಂತ್ರದ ಪದ್ಧತಿ ಒಂದೊಂದು ಥರ ಇರ್ತದೆ. ಅದೇ ಒಂದು ಕ್ಷೇತ್ರದಲ್ಲಿ ಅಥವಾ ಒಂದು ದೇವಸ್ಥಾನದಲ್ಲಿ ಅಷ್ಟು ಯಂತ್ರಗಳು ಒಂದೇ ಜಾಗದಲ್ಲಿ ಕೇಂದ್ರೀಕೃತವಾದಾಗ ಅದರ ತರಂಗಗಳ ಶಕ್ತಿಗಳಿಂದ ಬಂದಂಥ ಜನಗಳಿಗೆ ಪಾಸಿಟಿವ್ನೆಸ್ ಆಗಿ ಅವರ ಸಮಸ್ಯೆ ನಿವಾರಣೆ ಮಾಡೋಕ್ಕೆ ದಾರಿ ಆಗ್ತದೆ. ಅದರಿಂದ ಫಸ್ಟ್ ಸಬ್ಜೆಕ್ಟ್ ಬಂದು ಯಂತ್ರಗಳ ವಿಚಾರವಾಗಿರುತ್ತೆ. ಇನ್ನು ಎರಡನೇ ವಿಚಾರ, ಈ ಯಂತ್ರಗಳಿಗೆ ಊಟ ಕೊಡಬೇಕು. ಯಾಕಂದರೆ ನಮ್ಮ ದೇಹನೂ ಅಷ್ಟೇ, ಊಟ ಇಲ್ಲದೆ ನಾವು ಬದುಕೋಕ್ಕೆ ಸಾಧ್ಯನಾ? ಇಲ್ಲ. ಅದೇ ರೀತಿ ಯಂತ್ರಗಳಿಗೂ ಅದಕ್ಕೆ ಜೀವ ಕೊಡುವಂಥ ವನಸ್ಪತಿಗಳ ಮುಖೇನ ನಾವು ಅದಕ್ಕೆ ಜೀವ ಕೊಡಬೇಕಾಗುತ್ತೆ. ಆ ವನಸ್ಪತಿಗಳು ಯಾವುದು, ಆ ವನಸ್ಪತಿಗಳ ವಿಧಿವಿಧಾನ ಏನು, ಯಾವ ರೀತಿ ತರಬೇಕು, ಯಾವ ರೀತಿ ಪ್ರಾಣ ಪ್ರತಿಷ್ಠೆ ಮಾಡಬೇಕು, ಯಂತ್ರದಲ್ಲಿ ಯಾವ ರೀತಿ ಅದನ್ನು ಭದ್ರ ಮಾಡಬೇಕು ಅನ್ನೋ ಸಮೇತ ನಾವು ಈ ಕ್ಲಾಸಲ್ಲಿ ಕೊಡ್ತಾಯಿದ್ದೀವಿ. ಇನ್ನು ಮೂರನೇ ವಿಚಾರ ಬಂದು ಮಂತ್ರಗಳ ಸಿದ್ಧಿ. ಮಂತ್ರಗಳಾಗ್ಬೋದು, ಪ್ರತಿಯೊಂದು ಮಂತ್ರಗಳಿಗೂ ಅದರದೇ ಆದ ವಿಶಿಷ್ಟ ಬೀಜಾಕ್ಷರಗಳ ಮುಖೇನ ಜೀವ ತುಂಬಬೇಕು. ಆ ತುಂಬುವಂಥ ಕ್ರಮನೂ ಸಮೇತ ನಾವು ಈ ಕ್ಲಾಸಲ್ಲಿ ಕೊಡ್ತಾಯಿದ್ದೀವಿ. ಇನ್ನೊಂದು ನೆಕ್ಸ್ಟ್ ವಿಚಾರ, ಎಷ್ಟೋ ಜನ ಕೇಳ್ತಾರೆ, ಗುರುಗಳೇ ನಮ್ಮ ದೇವಸ್ಥಾನ ಯಾರು ಕಟ್ಬಿಡಿ, ಯಾವುದೇ ಕಾರಣಕ್ಕೂ ಒಂದು ದೇವಸ್ಥಾನನಾಗಲಿ ಒಬ್ಬ ದೇವ್ರನ್ನಾಗಲಿ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಭೂಪ ಇಲ್ಲ. ಕಂಡೋ ಕಾಂಡದಿಂದ ನಮ್ಮಿಂದ ಆಗಿರುವಂಥ ಅಪಚಾರ ಆಗಿರ್ಬೋದು, ಅಥವಾ ಕಂಡೋ ಕಂಡಂಗೆ ಮೈಲಿಗೆ ಆಗಿರ್ಬೋದು, ಜಾಗ ಅಶುದ್ಧಿ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಅದು ದೈವ ನೆಲೆ ಕಾಣಲ್ಲ. ಆ ಥರ ಏನಾದರೂ ದೈವಾಲಯಗಳಿಗೆ ಕಟ್ಟು ಬಿದ್ದಿದೆ ಅಂತ ನಿಮ್ಗೆ ಅನಿಸಿದ್ರೆ ಆ ದೇವಾಲಯಗಳ ಕಟ್ಟುಗಳನ್ನು ನಿರ್ಮೂಲನೆ ಮಾಡುವ ಕ್ಲಾಸ್ ಸಮೇತ ಈ ಸರಿ ಮಾಡ್ತಾಯಿದ್ವಿ. ಕಳೆದ ಬಾರಿ ನಾವು ಮಾಡಿರಲಿಲ್ಲ. ಈ ಸರಿ ವಿಶೇಷವಾಗಿ ಅಕಸ್ಮಾತ್ ಆ ಥರ ನಿಮ್ಮ ದೇವಾಲಯಕ್ಕೆ ಏನಾರ ಕಟ್ಟು ಬಿದ್ದು ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ನೀವೇ ನಿವಾರಣೆ ಮಾಡುವಂಥ ತಂತ್ರಕ್ರಮ ಸಮೇತ ನಾವು ಈ ಸರಿ ಕ್ಲಾಸಲ್ಲಿ ಕೊಡ್ತಾಯಿದ್ದೀವಿ. ಇನ್ನು ನೆಕ್ಸ್ಟ್ ವಿಚಾರ ಬಂದು ದೃಷ್ಟಿಧಾರಣೆ. ಒಂದು ದೈವಕ್ಕೆ ದೃಷ್ಟಿ ಕೊಡುವಷ್ಟು ದೊಡ್ಡವ್ರು ನಾವಲ್ಲ. ಆ ಥರ ಕೊಡಬೇಕು ಅಂತ ಬಂದಾಗ ನಮ್ಮ ಜಪಶಕ್ತಿಯಿಂದ, ನಮ್ಮ ತಪೋಬಲದಿಂದನೇ ಕೊಡಬೇಕು. ಅದನ್ನು ಯಾವ ರೀತಿ ಕೊಡಬೇಕು, ಅದಕ್ಕೆ ಬೇಕಾದಂಥ ಮಂತ್ರಗಳೇನು, ಆ ಮಂತ್ರಗಳು ನೀವು ಯಾವ ರೀತಿ ಸಿದ್ಧಿ ಮಾಡ್ಕೊಬೇಕು, ಮತ್ತು ಧಾರಣೆ ಮಾಡೋಕ್ಕೆ ಮುಂಚೆ ನಾವು ಯಾವ ಪ್ರೋಸೆಸ್ ಮೂಲಕ ಮಾಡಬೇಕು, ಸೂತ್ರ ಬಿಡೋದಾಗ್ಬೋದು, ದೃಷ್ಟಿ ತೆಗಿಯೋದಾಗಿರ್ಬೋದು, ಯಾವ ರೀತಿ ಮಾಡಬೇಕು ಅನ್ನೋದು ಸಮೇತ ನಿಮ್ಮ ಕಣ್ಮುಂದೆ ಲೈವಲ್ಲೇ ಇರುತ್ತೆ. ಅದನ್ನು ಸಮೇತ ಈ ಕ್ಲಾಸಲ್ಲಿ ಕೊಡ್ತಾಯಿದ್ದೀವಿ. ಇನ್ನು ನೆಕ್ಸ್ಟ್ ವಿಚಾರ ಬಂದು ಈ ಸರಿ ಕ್ಲಾಸಲ್ಲಿ ಒಂದೆಷ್ಟೋ ಜನ ಕೇಳಿದ್ರು, ಗುರುಗಳೇ ಚಕ್ರಸ್ಥಾಪನೆಯನ್ನು ಕೊಟ್ಬಿಡ್ತೀರಾ, ಮಾಡ್ಕೊತೀವಿ, ಜನನೂ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ಆದರೆ ಬಂದಂಥ ಜನಗಳಿಗೆ ಸಮಸ್ಯೆ ನಿವಾರಣೆ ಮಾಡೋಕ್ಕಾಗಿರ್ಬೋದು, ಇಲ್ಲ ಸಮಸ್ಯೆ ಹೇಳೋಕ್ಕಾಗಿರ್ಬೋದು, ನಮ್ಮ ಹತ್ರ ಏನೂ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕವಡೆ ಬಗ್ಗೆ ನಾನು ಹೇಳ್ಕೊಡಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಕಳೆದ ಬಾರಿ ಕ್ಲಾಸಲ್ಲೂ ಇದನ್ನು ನಾವು ಮಾಡಲಿಲ್ಲ. ಈ ಬಾರಿ ವಿಶೇಷವಾಗಿ ದೇವಾಲಯಗಳ ಕಟ್ಟು ನಿರ್ಮೂಲನೆ ಜೊತೆಗೆ ಕವಡೆ ಕ್ಲಾಸು ಸಮೇತ ನಾವು ಮಾಡ್ತಾಯಿದ್ದೀವಿ. ಮನೋಗತ ಪ್ರಶ್ನಾಶಾಸ್ತ್ರ ಅನ್ನೋ ಹೆಸರಲ್ಲಿ ಕವಡೆಗಳು ಅಂದರೆ ಬಂದಂಥ ವ್ಯಕ್ತಿಗಳ ಸಮಸ್ಯೆಗಳು ಆಗುತ್ತೆ ಆಗಲ್ಲ, ಯಾವುದೋ ಒಂದು ವಿಚಾರವಾಗಿ ಬರ್ತಾರೆ, ಆಗುತ್ತೆ ಆಗಲ್ಲ, ಅಕಸ್ಮಾತ್ ಆರೋಗ್ಯ ಸಮಸ್ಯೆ ಎಲ್ಲಿಂದ ಉಟ್ಕೊಂತು ಅನ್ನೋ ತಿಳ್ಕೊಳೋ ಅಂಥ ವಿಚಾರವಾಗಿ ಕವಡೆ ಕ್ಲಾಸ್ ಸಮೇತ ನಾವು ಈ ಬಾರಿ ಮಾಡ್ತಾಯಿದ್ದೀವಿ. ಆಸಕ್ತಿ ಇರೋವಂಥವ್ರು ಯಾರು ಬೇಕಾದರೂ ಬರ್ಬೋದು. ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ, ಲಿಂಗ ಭೇದ ಇಲ್ಲ, ಆ ಜನಾಂಗ ಈ ಜನಾಂಗನ ಭೇದ ಭಾವ ಇಲ್ಲ. ಕಲಿಯುವಂಥ ಆಸಕ್ತಿ ಇರೋರು ಯಾರು ಬೇಕಾನ ಕಲಿಬೋದು. ಎಷ್ಟೋ ಜನ ಹೇಳ್ತಾರೆ, ಗುರುಗಳೇ ಅವರೇ ಮಾಡಬೇಕಂತೆ, ನಾವು ಮಾಡಿದ್ರೆ ಆಗಲ್ಲಂತೆ. ಸರಿ, ಅವ್ರ ಹತ್ರನೇ ಮಾಡಿಸ್ರಿ. ಎಷ್ಟೋ ಕೇಳ್ತಾರೆ, ಲಕ್ಷಗಳು ಕೇಳ್ತಾರೆ, ಕೊಡ್ರಿ. ಯಾಕಂದ್ರೆ ನಾವು ಇಸ್ಕೊತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಖರ್ಚಾಗುತ್ತೆ. ಲಕ್ಷ ಈಸ್ಕೊಂಡಿದ್ದ ತಕ್ಕನಾಗೆ ಏನು ಮಾಡ್ತೀವಿ ಅಂತ ನಿಮ್ಮ ಕಣ್ಣು ಮುಂದೆ ಮಾಡಿ ನೋಡಿಸ್ತಾರಾ? ಇಲ್ಲ. ಹೋಗ್ಲಿ, ಯಾವ್ಯಾವ ಯಂತ್ರ ಬರ್ತಿದ್ದೀವಿ ಅಂತ ಹೇಳ್ತಾರಾ? ಇಲ್ಲ. ಯಾವುದೋ ಅಂಗಡಿಯಲ್ಲಿ ಸಿಗೋಂಥ ರೆಡಿಮೇಡ್ ಯಂತ್ರಗಳು ತರ್ತಾರೆ, ಇಲ್ಲ ತಾಯ್ದುಗಳಿಗೆ ಹಾಕುವಂಥ ಒಂದು 4 ಯಂತ್ರ ನಿಮ್ಮ ಕಣ್ಣು ಮುಂದೆ ಬರೆದ್ಬಿಟ್ಟು ಒಂದು 4-5 ಯಂತ್ರಗಳು ಹಾಕ್ಬಿಟ್ಟು ಅಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಮಾಡೋಂಥ ಟೈಮಲ್ಲಿ ನಿಮ್ಮನ್ನು ಈಚೆ ಕಳಿಸ್ತಾರೆ. ಕೇಳಿದ್ರೆ ಮೈಲಿಗೆ ಆಗಿಬಿಡುತ್ತೆ, ಭಿನ್ನ ಆಗಿಬಿಡುತ್ತೆ ಅಂತ ಕೇಳ್ತಾರೆ. ಇವಾಗ ನಾವು ಕೊಡುವಂಥ ದುಡ್ಡು ಮೈಲಿಗೆ ಅಲ್ಲ. ವರ್ಷ ಪೂರ್ತಿ ನಾವೇ ಅದೇ ಜಾಗದಲ್ಲಿ ಕೂತ್ಕೊಂಡು ನಾವೇ ಆರಾಧನೆ ಮಾಡಬೇಕು. ಅವ್ರು ಮಾಡಿದಂಥ ಚಕ್ರಸ್ಥಾಪನೆ ದೇವರಿಗೆ ಅದು ಮೈಲಿಗೆ ಅಲ್ಲ. ಅವ್ರು ಮಾಡೋಂಥ ಟೈಮಲ್ಲಿ 10 ನಿಮಿಷ ನಾವು ಕಣ್ಮುಂದೆ ಕೂತ್ಕೊಂಡ್ಬಿಟ್ರೆ ಮೈಲಿಗೆ ಆಗಿಬಿಡುತ್ತಾ?
ಯಾಕೆಂದರೆ ನೀವು ಯಾರೂ ಪ್ರಶ್ನೆ ಮಾಡ್ತಾಯಿಲ್ಲ. ಅದೇ ಉದ್ದೇಶದಿಂದನೇ ಯಾರು ಚಕ್ರ ಸ್ಥಾಪನೆಯಿಂದ ತಪ್ಪು ತಿಳ್ಕೊಮಾರ್ದು, ಚಕ್ರ ಸ್ಥಾಪನೆ ಮಹತ್ವ ಏನು, ಅದನ್ನು ಯಾವ ರೀತಿ ಬಳಸಬೇಕು, ಪ್ರತಿಯೊಬ್ಬರಿಗೂ ಅದ್ರ ಜ್ಞಾನ ಸಿಗಲಿ ಅಂತಲೇ ನಾವು ಈ ಕ್ಲಾಸ್ನ ಮಾಡ್ತಾ ಇರೋವಂಥದ್ದು. ಆದ್ದರಿಂದ ಚಕ್ರ ಸ್ಥಾಪನೆ ಬಗ್ಗೆ ಮತ್ತು ಮನೋಗತ ಪ್ರಶ್ನಾಶಾಸ್ತ್ರ ಅಂದರೆ ಕವಡೆ ಶಾಸ್ತ್ರದ ಬಗ್ಗೆಯೂ ಸರಿ ಕ್ಲಾಸ್ ಮಾಡ್ತಾ ಇದ್ದೀವಿ. ಇದು 2 ದಿವಸ ಇರುತ್ತೆ. ಮುಂದಿನ ತಿಂಗಳು 19 ಮತ್ತು 20, ಸೆಪ್ಟೆಂಬರ್ 19, 20 ಇದು 2 ದಿವಸ ಕ್ಲಾಸ್ ಇರೋದ್ರಿಂದ ಈ 2 ದಿವಸದಲ್ಲಿ ಇರಬೇಕಾದಂಥ ವಸತಿ ವ್ಯವಸ್ಥೆ ನಮ್ಮ ಕ್ಷೇತ್ರ ವೃತ್ತಿಯಲ್ಲಿ ನಾವೇ ಮಾಡ್ತಾ ಇದ್ದೀವಿ. ಊಟದ ವ್ಯವಸ್ಥೆನೂ ನಾವೇ ಮಾಡ್ತಾ ಇದ್ದೀವಿ. ಕಾಫಿ ಟೀ ವ್ಯವಸ್ಥೆ ಆಗ್ಬೋದು. ಮತ್ತು ಈ ಕ್ಲಾಸ್ಗೆ ಸಂಬಂಧಪಟ್ಟಂಗೆ ಪೂರ್ಣವಾದ ಪ್ರಿಂಟೆಡ್ ನೋಟ್ಸ್, ಯಾವುದೇ ಕಾರಣಕ್ಕೂ ಮೊಬೈಲ್ಗೆ PDF ಕಳಿಸಲ್ಲ. ಪ್ರಿಂಟೆಡ್ ಕಾಪಿ ಕೊಡ್ತೀವಿ. ಯಂತ್ರಗಳದ್ದಾಗಿರ್ಬೋದು, ಅದನ್ನು ಬಳಸೋ ವಿಧಿವಿಧಾನ ಆಗಿರ್ಬೋದು, ಪ್ರಿಂಟೆಡ್ ಕಾಪಿನೇ ಕೊಡ್ತೀವಿ. ಮತ್ತು ಇರೋಕ್ಕೆ ವ್ಯವಸ್ಥೆ ಅಂತ ಆಗ್ಲೇ ಹೇಳಿದ್ವಿ. ಇನ್ನು ನೋಟ್ಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಜೊತೆಗೆ ವಿಶೇಷವಾಗಿ ಕವಡೆ ಸಮೇತ ಕೊಡ್ತೀವಿ. ಕವಡೆ ಕ್ಲಾಸ್ ಮಾಡಿಬಿಟ್ಟು ಬಾಯಲ್ಲಿ ಹೇಳಿ ಕಳಿಸ್ಬಿಟ್ರೆ ಯಾರೂ ಕಲಿಯೋಕ್ಕಾಗಲ್ಲ. ಸಿದ್ಧಿ ಆಗಿರುವಂಥ ಕವಡೆಗಳ್ನು ಸಮೇತ, ಯಾಕಂದರೆ ಇದು ಕಳೆದ ಬಾರಿ 2 ಕ್ಲಾಸಲ್ಲೂ ನಾವು ಕೊಟ್ಟಿಲ್ಲ ಯಾರಿಗೂ. ಈ ಸರಿ ವಿಶೇಷವಾಗಿ ಕೊಡ್ತಾ ಇದ್ದೀವಿ. ಆದ್ದರಿಂದ ಆಸಕ್ತಿ ಇರುವಂಥ ಯಾವ ಸಾಧಕರು ಬೇಕಾದರೂ ಮಾಡ್ಬೋದು. ಹೆಚ್ಚಿನ ಮಾಹಿತಿ ಬೇಕಾದ್ರೆ ರಿಸೆಪ್ಷನ್ ನಮ್ಮ ಕ್ಷೇತ್ರ ನಂಬರು, ನಮ್ಮ ವಿಳಾಸ ಎಲ್ಲ ಕೊಟ್ಟಿರ್ತೀವಿ. ಮಾತಾಡುವಂಥವ್ರು ಕೇಳುವಂಥವ್ರು ಬಂದು ಮಾತಾಡ್ಬೋದು, ಸಮಸ್ಯೆ ಇಲ್ಲ. ಸರಿ ಅಲ್ವಾ? ಇಷ್ಟೇ ಹೇಳ್ದಿರ ಇದ್ರ ಶುಲ್ಕ ಇರುತ್ತೆ ಈ ಕ್ಲಾಸ್ಗೆ. ಕಳೆದ ಬಾರಿ ನಾವೇನು ಮಾಡಿದ್ವಿ, 2 ಕ್ಲಾಸಲ್ಲಿ 28,000 ಚಾರ್ಜ್ ಮಾಡಿದ್ವಿ. ಆದರೆ ಈ ಸರಿ ಎಷ್ಟೋ ಜನ ಕೇಳುವ ಗುರುಗಳೇ ಒಂದು ಸ್ವಲ್ಪ ಕಮ್ಮಿ ಮಾಡಿ, ನಮಗೂ ಅನುಕೂಲ ಆಗುತ್ತೆ ಅನ್ನೋದ್ರಿಂದ ಸಬ್ಜೆಕ್ಟು ಜಾಸ್ತಿ ಮಾಡಿ ಅಮೌಂಟು ಕಮ್ಮಿ ಮಾಡಿದ್ದೀವಿ. ಈ ಸರಿ ಕ್ಲಾಸಲ್ಲಿ 23,000 ಚಾರ್ಜ್ ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಕ್ಷೇತ್ರ ನಂಬರ್ಗಾಗ್ಬೋದು, ಇಲ್ಲ ನಮಗೆ ಕೊಟ್ಟಿರುವಂಥ ನಂಬರ್ಗಾಗ್ಬೋದು ಕಾಲ್ ಮಾಡಿ, ಅಥವಾ ಡೈರೆಕ್ಟಾಗಿ ಬಂದು ಮಾತಾಡ್ತಿದ್ದವ್ರು ಸಮೇತ ಕಾಲ್ ಮಾಡ್ಕೊಂಡು ಬನ್ನಿ, ನೇರವಾಗಿ ಬಂದು ಮಾತಾಡ್ಕೊಂಡು ಹೋಗ್ಬೋದು. ಇಷ್ಟು ಹೇಳ್ತಾ ನಾನು ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.